ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಸ್ತ್ರೀಧನ್, ಅದು ನಮ್ಮ ಕನ್ನಡದಲ್ಲಿ ಅದನ್ನು ಸ್ತ್ರೀಧನ ಅಂತ ಹೇಳಿ ಕರೀತಾರೆ. ಆ್ಯಕ್ಚುಲಿ ಅದು ಸ್ತ್ರೀಧನ ಅಂದರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಧನ. ಆ ಧನ ಹಣದ ರೂಪದಲ್ಲಿ ಇರಬಹುದು, ಬಂಗಾರದ ರೂಪದಲ್ಲಿರಬಹುದು, ಒಡವೆ ರೂಪದಲ್ಲಿರಬಹುದು, ವಸ್ತ್ರ ರೂಪದಲ್ಲಿರಬಹುದು, ಮತ್ತು ನಗ ನಾಣ್ಯಗಳ ರೂಪದಲ್ಲಿರಬಹುದು, ಆಸ್ತಿಗಳ ರೂಪದಲ್ಲಿರಬಹುದು. ಹೀಗೆ ಹಲವಾರು ರೂಪಗಳಲ್ಲಿ ಇರಬಹುದು. ಹಣದ ವಿವಿಧ ರೂಪಾಂತರಗಳು ಅಂತಲೇ ನಾವು ಕರೀಬಹುದು. ಈ ಸ್ತ್ರೀಧನ ಅಥವಾ ಸ್ತ್ರೀಧಾನ್, ಹಿಂದಿನಲ್ಲಿ ನಾವು ಧಾನ್ ಅಂತ ಕರಿತೀವಿ. ದಾನ್ ಅಂದರೆ ದಾನ ಅಂದರೆ ಗಿಫ್ಟ್ ಮಾಡುವಂಥದ್ದು, ಬಳುವಳಿ ಕೊಡುವಂಥದ್ದು. ಇದನ್ನು ನಾವು ಸ್ತ್ರೀಧಾನ್ ಅಥವಾ ಸ್ತ್ರೀಧನ ಅಂತ ಹೇಳಿ ಕರಿತೇವೆ. ಇದರ ಬಗ್ಗೆ ಇವತ್ತು ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಸಾರ್ವಜನಿಕರ ಒಳಿತಿಗೆ ಅಂತ ಹೇಳಿ ಈ ಒಂದು ವಿಚಾರವನ್ನು ತಗೊಂಡಿದ್ದೇನೆ. ನೋಡಿ, ಹೆಣ್ಣು ಮಕ್ಕಳು ಬೆಳೆದು ಮದುವೆಗೆ ಬರ್ತಾರೆ. ಮದುವೆಗೆ ಬಂದಂತಹ ಸಂದರ್ಭದಲ್ಲಿ ಮದುವೆಗಿನ್ನ ಮುನ್ನ, ಮದುವೆಯಾಗುವ ಸಂದರ್ಭ ಹಾಗೂ ಮದುವೆಯ ನಂತರ ಹಲವಾರು ಶುಭ ಕಾರ್ಯಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ಈ ಮದುವೆ ಎಂಬುದು ಒಂದು ಜೀವನದ ಬಹಳ ಅತ್ಯದ್ಭುತವಾದಂತಹ ಒಂದು ಘಟ್ಟ ಅಥವಾ ಒಂದು ತುಂಬ ಬೇಕಾದಂತಹ ಒಂದು ಆಸ್ಪೀಷಿಯಸ್ ಅಂತ ನಾವೇನು ಕರಿತೀವಿ, ಶುಭಕರವಾದಂತಹ ಒಂದು ಸಂದರ್ಭ. ಇಂತಹ ಸಂದರ್ಭದಲ್ಲಿ ಸಂಭ್ರಮ, ಸಡಗರ ಇದೆಲ್ಲವೂ ಕೂಡ ಮನೆ ಮಾಡಿರುತ್ತೆ. ಈ ಒಂದು ಸಂತೋಷದ ಕ್ಷಣಗಳಲ್ಲಿ ಕೆಲವರು, ಅಂದರೆ ಹೆಣ್ಣಿನ ತಂದೆ ತಾಯಿಗಳು ಮತ್ತು ಗಂಡ ಆಗುವವನು, ಗಂಡನ ತಂದೆ ತಾಯಿಗಳು ಮತ್ತು ಗಂಡನ ಮನೆಯವರು, ಹೆಣ್ಣಿನ ಬಂಧು ಬಳಗ, ಸ್ನೇಹಿತರುಗಳು, ಹೀಗೆ ಸಂಬಂಧಿಕರು, ಹೀಗೆ ಹಲವಾರು ಜನ ಆ ಒಂದು ಮದುವೆಯ ಸಂಭ್ರಮದಲ್ಲಿ ಬಳುವಳಿಗಳನ್ನು ದಾನವನ್ನಾಗಿ ಕೊಡುವುದು ಪದ್ಧತಿ ನಮ್ಮಲ್ಲಿ ಇದೆ. ನೋಡಿ, ನಾವು ಚಿಕ್ಕವನಿರುವಾಗ ನಲತಂಗಾದೇವಿ ಅಂತ, ಗಜಗೌರಿ ವ್ರತ ಅಂತ ಹೀಗೇಳಿ ಹರಿಕಥೆಗಳನ್ನು ಕೂಡ ನಾನು ಕೇಳಿದ್ದುಂಟು. ಅಂತಹ ಸಂದರ್ಭದಲ್ಲಿ ಈ ಮದುವೆ ಮಾಡಿ ಹೋಗುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ತುಂಬ ಶುಭಪ್ರದವಾಗಿ ಹೋಗಲಿ, ಅಂದರೆ ಐಶ್ವರ್ಯವನ್ನು ತೆಗೆದುಕೊಂಡು ಹೋಗಲಿ, ಐಶ್ವರ್ಯವೆಂಬುದು ಶುಭದ ಸಂಕೇತ ಅಂತ ಹೇಳಿ ರಾಜಾದಿರಾಜರುಗಳು ಒಂಟೆಗಳ ಮೇಲೆ ಎಲ್ಲವೂ ಬೇಕಾದಂತಹ ಒಂದು ಸಂಸಾರ ನಡೆಸಲು ಬೇಕಾದಂತಹ ಎಲ್ಲ ಒಂದು ಐಶ್ವರ್ಯಗಳನ್ನು ಒಂಟೆಯ ಮೇಲೆ, ಕುದುರೆಯ ಮೇಲೆ ಸಾಗಿಸಿ ಗಂಡನ ಮನೆಗೆ ಕಳಿಸಿಕೊಡ್ತಾ ಇದ್ದರು. ಆಗ ಸ್ವ ಇಚ್ಛೆಯಿಂದ ಸಂತೋಷವಾಗಿ ನನ್ನ ಮಗಳು ಬಾಳಿ ಬದುಕಲಿ, ಗಂಡನ ಮನೆಯಲ್ಲಿ ಸಂತೋಷವಾಗಿ ಸಮೃದ್ಧಿಯಿಂದ ಬದುಕಲಿ, ಗಂಡನ ಮನೆಯೂ ಸಮೃದ್ಧಿಯಾಗಲಿ ಎಂಬುವಂತಹ ಒಂದು ಒಳ್ಳೆಯ ಆಶಯದಿಂದ, ಮನಸ್ಸಿನಿಂದ ಆ ಒಂದು ಆಶೀರ್ವಾದವನ್ನು ಮಾಡಿ ತುಂಬ ಹೃದಯದಿಂದ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಕಳಿಸಿಕೊಡ್ತಾಯಿದ್ರು. ಇದು ಆಗಿನ ಕಾಲ. ಸೊ ಈಗಲೂ ಕೂಡ ಏನು ಮಾಡ್ತಾರೆ, ತಮ್ಮ ಕೈಲಾದ ಮಟ್ಟಿಗೆ ಒಡವೆಗಳನ್ನು, ವಸ್ತ್ರಗಳನ್ನು, ಪೀಠೋಪಕರಣಗಳನ್ನು, ಇನ್ನಿತರ ಸರಕು ಸರಂಜಾಮಗಳನ್ನು ಕೊಡುಗೆಯ ರೂಪದಲ್ಲಿ, ದಾನದ ರೂಪದಲ್ಲಿ, ಗಿಫ್ಟ್ ರೂಪದಲ್ಲಿ ಬಳುವಳಿಯಾಗಿ ನೀಡುತ್ತಾ ಬಂದಿದ್ದಾರೆ, ನೀಡ್ತಾನೂ ಇರ್ತಾರೆ. ಇದನ್ನು ಈಗ ನಾನು ಆಗಲೇ ಹೇಳಿದಾಗೆ ಅವರೆಲ್ಲರೂ ಸ್ತ್ರೀಯರಿಗೆ ಕೊಟ್ಟಂತಹ ಒಂದು ಕೊಡುಗೆಗಳು ಅಥವಾ ದಾನ, ಬಳುವಳಿಗಳು. ಇದನ್ನು ನಾವು ಸ್ತ್ರೀಧಾನ್ ಅಥವಾ ಸ್ತ್ರೀಧನ ಅಂತ ಹೇಳಿ ಕರಿತೇವೆ. ಇಂತಹ ಬಳುವಳಿಯಾಗಿ ಬಂದಂತಹ ಧನದ ಮೇಲೆ ಯಾರಿಗೂ ಯಾವುದೇ ರೀತಿಯಾದಂತಹ ಹಕ್ಕು ಇರುವುದಿಲ್ಲ, ಎಕ್ಸೆಪ್ಟ್ ಆಕೆಯನ್ನು ಬಿಟ್ಟು. ಆ ಬಳುವಳಿಯಾಗಿ ಬಂದಂತಹ ಎಲ್ಲ ಸರಕು ಸರಂಜಾಮಗಳಿಗೂ, ಸ್ವತ್ತುಗಳಿಗೂ, ಬಂಗಾರದ ಒಡವೆ, ವಸ್ತ್ರ, ನಗ ನಾಣ್ಯಾದಿಗಳಿಗೂ ಆಕೆಯೇ ಏಕೈಕ ಮಾಲೀಕಳಾಗಿರುತ್ತಾಳೆ. ಅದರ ಮೇಲೆ ಆಕೆಗೆ ಸಂಪೂರ್ಣ ಹಕ್ಕು ಇರುತ್ತದೆ. ಅದನ್ನು ಯಾರು ಯಾವುದೇ ಕಾರಣಕ್ಕೂ ಕೊಟ್ಟಂತಹ ಸ್ವಂತ ತಂದೆ ತಾಯಿಯೂ ಮತ್ತೆ ಕೇಳುವಂತೆ ಇಲ್ಲ, ಗಂಡನೂ ಕೇಳುವ ಹಾಗಿಲ್ಲ, ಗಂಡನ ಮನೆಯವರು ಕೇಳುವ ಹಾಗಿಲ್ಲ. ಬಳುವಳಿಯಾಗಿ ಕೊಟ್ಟ ಮೇಲೆ, ಗಿಫ್ಟಾಗಿ ಕೊಟ್ಟ ಮೇಲೆ ಅದರ ಮೇಲೆ ಅವರ ಹಕ್ಕು ಇರೋದಿಲ್ಲ. ಅದು ಆಕೆಗೇ ಸೇರಿದ್ದು.
ಹೆಣ್ಣಿನ ಒಂದು ಸಂರಕ್ಷಣೆಗಾಗಿ ನಮ್ಮ ಕಾನೂನಿನಲ್ಲಿ ಸ್ತ್ರೀಯರನ್ನು ಗೌರವಿಸುವ ಸಲುವಾಗಿ, ಆಕೆಯನ್ನು ರಕ್ಷಿಸುವ ಸಲುವಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಇರಿಸಿಕೊಂಡು ಈ ಒಂದು ಕಾನೂನನ್ನು ಮಾಡಿ ಈ ಒಂದು ಸ್ತ್ರೀಧನ ಎಂಬುದನ್ನು, ಈ ಒಂದು ಪರಿಕಲ್ಪನೆಯನ್ನು ನಮ್ಮಲ್ಲಿ ಮಾಡಲಾಗಿದೆ. ಅದನ್ನು ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956 ಸೆಕ್ಷನ್ 14ರಲ್ಲಿ ಹೇಳಲಾಗಿದೆ ಯಾವುದು ಸ್ತ್ರೀಧನ ಆಗುತ್ತದೆ ಅಂತ ಹೇಳಿ. ಈ ಒಂದು ಸ್ತ್ರೀಧನ ಈಗ ನಾನೇ ಹೇಳಿದಾಗೆ ಈ ಎಲ್ಲವನ್ನು ಕೂಡ ಗಂಡನ ಮನೆಗೆ ತೆಗೆದುಕೊಂಡು ಹೋಗಿರ್ತಾರೆ. ಆದರೆ ಅಲ್ಲಿ ಏನೋ ಒಂದು ಅಚಾತುರ್ಯಗಳಿಂದನೋ ಆಕಸ್ಮಿಕವಾಗಿಯೋ ಅಲ್ಲಿ ಗಂಡನ ಮನೆಯವರಿಗೂ ಇವರಿಗೂ ಏನೋ ಒಂದು ಜಗಳ ವೈಷಮ್ಯ ಬಂದು ಬೇರೆಯಾಗುವಂಥ ಸಂದರ್ಭಗಳಲ್ಲಿ ಕೆಲವು ಹೆಣ್ಣು ಮಕ್ಕಳುಗಳು ತಮಗೆ ಸಂಬಂಧಪಟ್ಟಿದ್ದೇನಿದೆಯೋ ಎಲ್ಲ ತೊಗೊಂಡು ಹೊರಟೋಗ್ತಾರೆ. ಕೆಲವರು ತಗೊಂಡು ಹೋಗಿರೋದಿಲ್ಲ, ಗಂಡನ ಮನೆಯಲ್ಲೇ ಉಳ್ಕೊಂಬಿಟ್ಟಿದೆ, ಗಂಡನೇ ತೊಗೊಂಬಿಟ್ಟಿದ್ದಾನೆ ಅಥವಾ ಗಂಡನ ಮನೆಯವರು ತೊಗೊಂಬಿಟ್ಟಿದ್ದಾರೆ, ನನಗೆ ಸ್ತ್ರೀಧನದ ರೂಪದಲ್ಲಿ ಬಳುವಳಿಯಾಗಿ ಬಂದದ್ದೆಲ್ಲವನ್ನು ಅವರೇ ಏರಿಸ್ಕೊಂಬಿಟ್ಟಿದ್ದಾರೆ, ನನಗೆ ಯಾವುದೂ ಕೊಟ್ಟೇ ಇಲ್ಲ, ನನಗೆ ಅದನ್ನೆಲ್ಲ ಕೊಡಿಸ್ಕೊಡಿ, ನನಗೆ ಅನ್ಯಾಯ ಆಗಿದೆ, ನಂಬಿಕೆ ದ್ರೋಹ ಆಗಿದೆ, ನಾನು ನನ್ನ ಗಂಡನ ಮನೆಯೇ ನನ್ನ ಮನೆ ಅಂತ ತಿಳಿದು ನಾನಿಟ್ಟಿದ್ದೆ, ಇದನ್ನೆಲ್ಲವೂ ಗಂಡನ ಮನೆಯವರು ತೊಗೊಂಬಿಟ್ಟಿದ್ದಾರೆ, ಸೊ ನನಗೆ ಅನ್ಯಾಯ ಆಗಿದೆ, ನಂಬಿಕೆ ದ್ರೋಹ ಆಗಿದೆ ಅಂಥೇಳಿ ಅವರು ನಂಬಿಕೆ ದ್ರೋಹ ಅಂದರೆ ಬ್ರೀಚ್ ಆಫ್ ಟ್ರಸ್ಟ್ ಸೆಕ್ಷನ್ನಿನ ಅಂಡರಲ್ಲಿ ಅವರು ಕೇಸನ್ನು ಫೈಲ್ ಮಾಡ್ಬೋದು. ಆ ಒಂದು ಸೆಕ್ಷನ್ನು ನಾವು IPCಯಲ್ಲಿ ನೋಡೋದಾದರೆ 405, 406 ಅಂತ ಹೇಳ್ಬೋದು. BNS ಹೊಸ ಕಾನೂನಿನ ಅಂಡರಲ್ಲಾದರೆ 316 ಈ ಸೆಕ್ಷನ್ನಿನ ಅಂಡರಲ್ಲಿ ನಾವು ಅದನ್ನು ನೋಡಬಹುದಾಗಿದೆ. ಸೊ ಇದನ್ನು ಡೊಮೆಸ್ಟಿಕ್ ವಯಲೆನ್ಸ್ ಅಂದರೆ ಡೊಮೆಸ್ಟಿಕ್ ವಯಲೆನ್ಸ್ ಆ್ಯಕ್ಟ್ ಕೌಟುಂಬಿಕ ದೌರ್ಜನ್ಯದ ಪ್ರಕರಣದ ಅಡಿಯಲ್ಲಿ ಸೆಕ್ಷನ್ 3 ಸಬ್ ಕ್ಲಾಸ್ 4ರ ಪ್ರಕಾರ ಕೇಸನ್ನು ಕೂಡ ದಾಖಲು ಮಾಡಿ ಆಕೆಯು ತನಗೆ ಬಳುವಳಿಯಾಗಿ ಬಂದಂತಹ ವಸ್ತುಗಳನ್ನು, ಪದಾರ್ಥಗಳನ್ನು, ಐಶ್ವರ್ಯಗಳನ್ನು ಆಕೆಯು ವಾಪಸ್ಸು ಕೇಳಬಹುದಾಗಿದೆ. ಇಂತಹ ಒಂದು ಹಕ್ಕನ್ನು ಮಹಿಳೆಯರಿಗಾಗಿ ಸ್ತ್ರೀಧನದ ರೂಪದಲ್ಲಿ ರಕ್ಷಿಸಲಾಗಿದೆ ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ಸ್ತ್ರೀಧನಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಇರುತ್ತೆ. ಯಾಕಂದರೆ ಬಳುವಳಿಯಾಗಿ ಬಂದಿರೋದಕ್ಕೆ ಟ್ಯಾಕ್ಸ್ ಕೂಡ, ತೆರಿಗೆಯು ಕೂಡ ಪಾವತಿಸುವ ಅವಶ್ಯಕತೆ, ಅಗತ್ಯತೆ ಇರುವುದಿಲ್ಲ. ಇದನ್ನು ನಾವು ಈ ಕೆಲವು ಪ್ರಶ್ನೆಗಳು ಕೂಡ ಬಂದಿದೆ, ಅದನ್ನು ಕೂಡ ತಗೊಳ್ತೇನೆ ಈ ಒಂದು ವಿಡಿಯೋದಲ್ಲಿ. ಅದೇನಪ್ಪ ಅಂತ ಹೇಳಿದರೆ, ಈಗ ನಾನು ಆಗಲೇ ಹೇಳಿದಾಗೆ ದಾನದ ರೂಪದಲ್ಲಿ ಬಂದಂಥದ್ದು ಸ್ತ್ರೀಧನ ಆಗುತ್ತೆ. ಈ ಕೆಲವೊಮ್ಮೆ ಪಿತ್ರಾರ್ಜಿತ ಆಸ್ತಿಯ ರೂಪದಲ್ಲಿ ಆಕೆಗೆ ಬಂದಿದ್ದರೆ ಅದು ಕೂಡ ಸ್ತ್ರೀಧನ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಜನ ನನ್ನನ್ನು ಕೇಳಿದರು. ಅದಕ್ಕೂ ಕೂಡ ಇಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇನೆ. ಪಿತ್ರಾರ್ಜಿತ ಆಸ್ತಿಯ ರೂಪದಲ್ಲಿ ಮುಖಾಂತರ ಬಂದಂತಹ ಆಕೆಯ ಭಾಗಾಂಶದ ಒಂದು ಹಕ್ಕು ಏನಿದೆ ಅದರ ಮೇಲೆ ಆಕೆಗೆ ಅನುಭವಿಸುವಂತಹ ಹಕ್ಕು ಇರುತ್ತೆ ಹೊರತು ಆಕೆಯು ಸ್ವಮಾಲೀಕಳು ಎಂಬುವಂತಹ ರೀತಿಯಲ್ಲಿ ಅದನ್ನು ಅನುಭವಿಸೋದಕ್ಕಾಗೋದಿಲ್ಲ. ಅಂದರೆ ಆಬ್ಸಲ್ಯೂಟ್ ಓನರ್ ಆಗಿ ಆಕೆ ಅನುಭವಿಸೋಕ್ಕಾಗೋದಿಲ್ಲ. ಆಕೆಯ ಮಕ್ಕಳಿಗೆ ಏನಾದರೂ ಕೂಡ 3rd ಜನರೇಷನಲ್ಲಿ ಬಂದರೆ ತಿರ್ಗಾ ಆಕೆಗೆ ಬಂದಂತಹ ಭಾಗಾಂಶದ ಹಕ್ಕಿನಲ್ಲಿ ಆ ಉತ್ತರಾಧಿಕಾರಿಗಳಿಗೂ ಕೂಡ ಹಕ್ಕು ಇರುತ್ತದೆ. ಆದ್ದರಿಂದ ಶಿ ಕೆನಾಟ್ ಎಕ್ಸಿಕ್ಯೂಟ್ ಆಬ್ಸಲ್ಯೂಟ್ ಓನರ್ಶಿಪ್ ರೈಟ್ಸ್ ಅನ್ನೋದನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಸೊ ಸ್ತ್ರೀಧನ ದಾನದ ರೂಪದಲ್ಲಿ ಬಳುವಳಿಯಾಗಿ ಸ್ವಪ್ರೇರಣೆಯಿಂದ, ಇದು ಬಹಳ ಮುಖ್ಯ, ಸ್ವಪ್ರೇರಣೆ, ಸ್ವ ಇಚ್ಛೆಯಿಂದ ಪ್ರೀತಿಪೂರ್ವಕವಾಗಿ ಏನನ್ನೂ ಬಯಸದೆ ಆಕೆಯು ಚೆನ್ನಾಗಿರಲಿ ಅಂತ ಹೇಳಿ ಬಯಸಿ ನೀಡಿದಂತಹ ಒಂದು ದಾನ, ಒಂದು ಸ್ವತ್ತು ಸ್ತ್ರೀಧನವಾಗಿ ಇರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟು ಬೇಡಿಕೆಯ ರೂಪದಲ್ಲಿ ಡಿಮ್ಯಾಂಡ್ ಮಾಡಿ ಕೆಲವೊಮ್ಮೆ ತಗೊಂಡಿರ್ತಾರೆ. ನನಗೆ ಇಂತಿಷ್ಟೇ ಬೇಕು, ಇಂಥ ಗ್ರಾಮ್ ಸರನೇ ಬೇಕು, ಇಂಥ ವಾಲೆನೇ ಬೇಕು, ತಾಳಿಗೆ ಬಟ್ಟು ಬೇಕು, ಆ ಬಟ್ಟಿಗೆ ಇಷ್ಟು ತೂಕನೇ ಇರಬೇಕು. ಈ ರೀತಿಯಾಗೂ ಕೂಡ ಕೆಲವು ಹೆಣ್ಣು ಮಕ್ಕಳು ಈ ಕಾಲದಲ್ಲಿ ಅಥವಾ ಹೆಣ್ಣೆತ್ತವರು, ಹೆಣ್ಣಿನ ಕಡೆಯವರು ಗಂಡನ ಮನೆಯವರಿಗೂ ಡಿಮ್ಯಾಂಡ್ ಮಾಡುವುದುಂಟು. ಇಂಥ ಸೀರೆಯೇ ಬೇಕು, ಹೀಗೆ ಬೇಕು ಅಂತ ಹೇಳಿ. ಸೊ ಬೇಡಿಕೆಗಳನ್ನು ಮಾಡಿ ಡಿಮ್ಯಾಂಡನ್ನು ಇಟ್ಟು ತೆಗೆದುಕೊಂಡ್ರೆ ಅದು ಸ್ತ್ರೀಧನವಾಗಿ ಉಳಿಯುವುದಿಲ್ಲ.
ಇದನ್ನು ಕೂಡ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಇದು ಕೊಡುಗೆಯೋ ದಾನವೋ ಬಳುವಳಿಯೋ ಅಥವಾ ಬೇಡಿಕೆಗಳನ್ನಿಟ್ಟು ಇಚ್ಛಾಪೂರ್ವಕವಾಗಿ ತೆಗೆದುಕೊಳ್ಳದೆ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ರುಜುವಾತು ಮಾಡುವಂತಹ ಜವಾಬ್ದಾರಿ ಹೇಳಿಕೆ ನೀಡಿದವರ ಮೇಲೆ ಇರುತ್ತದೆ ಎಂಬುವಂತಹ ವಿಚಾರವನ್ನು ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಹೆಣ್ಣು ಮಕ್ಕಳು ಸಂತೋಷವಾಗಿ ಇರಲಿ, ಅವರು ರಕ್ಷಣೆ ನಮ್ಮ ಕರ್ತವ್ಯ ಅಂತ ಹೇಳಿ ಕಾನೂನು ಹಲವಾರು ರಕ್ಷಣಾತ್ಮಕವಾದಂತಹ ರೀತಿಯಲ್ಲಿ ಅವರನ್ನು ರಕ್ಷಿಸಿದೆ ಕಾನೂನುಗಳನ್ನು ಮಾಡುವುದರ ಮುಖಾಂತರ. ಆದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಹೆಣ್ಣು ಹೆಣ್ಣಾಗಿದ್ದರೆ ಚಂದ, ಹೆಣ್ಣು ಮನೆಯ ಕಣ್ಣಾಗಿದ್ದರೆ ಚಂದ. ನೋಡಿ, ನಾವೆಲ್ಲ ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ನಾನು ಹೋದ ಜ್ಞಾಪಕ, ಒಂದು ಹೆಣ್ಣು ಮಗು ಶಿಕ್ಷಿತಳಾದರೆ ಇಡೀ ಆ ಕುಟುಂಬ ಶಿಕ್ಷಿತರಾದಂತೆ, ಇಡೀ ಊರು ಶಿಕ್ಷಿತರಾದಂತೆ ಅಂತ. ಆದರೆ ಇವತ್ತು ನಾನು ನೋಡ್ತಾ ಇದ್ದೀನಿ, ಒಬ್ಬ ವಕೀಲನಾಗಿ ನೋಡ್ತಾ ಇದ್ದೇನೆ. ಸೊ ಓದಿರುವಂತಹ ಹೆಣ್ಣು ಮಕ್ಕಳು ಸಾಕಷ್ಟು ಸುಳ್ಳು ಕೇಸುಗಳನ್ನು ದಾಖಲು ಮಾಡುವುದರ ಮುಖಾಂತರ, ಎಲ್ಲ ಹೆಣ್ಣು ಮಕ್ಕಳು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ, ನನ್ನ ವಿಡಿಯೋಗಳನ್ನು ಕೆಲವು ನೋಡಿದಂಥವರು ಗಂಡನ ಪರವಾಗಿಯೇ ಜಾಸ್ತಿ ಮಾತನಾಡ್ತೀರಾ ನೀವು ಅನ್ನುವಂತಹ ಮಾತು ಕೂಡ ಬಂದಿದೆ. ಖಂಡಿತ ಇಲ್ಲ. ವಕೀಲರಾಗಿ ನಾವು ನ್ಯಾಯ ಏನಿದೆ ಅದನ್ನು ಮಾತ್ರ ನಾವು ಮಾತಾಡಬೇಕಾಗತ್ತೆ. ಕೆಲವೊಮ್ಮೆ ನೊಂದಂತಹ ಹೆಣ್ಣು ಮಕ್ಕಳು ನಮ್ಮ ಹತ್ರ ಬರ್ತಾರೆ, ಆಗ ಆ ಕಕ್ಷಿದಾರರ ನೋವನ್ನು ನಾವು ಪ್ರತಿನಿಧಿಸಬೇಕಾಗತ್ತೆ. ಹಾಗೆ ಗಂಡು ಮಕ್ಕಳು ಕೂಡ ನೋವನ್ನು ಅನುಭವಿಸಿರ್ತಾರೆ, ಅವರ ನೋವನ್ನು ಕೂಡ ನಾವು ಪ್ರತಿನಿಧಿಸಬೇಕಾಗತ್ತೆ. ಅವರನ್ನು ಪ್ರತಿನಿಧಿಸುವುದೇ ನಮ್ಮ ಕರ್ತವ್ಯ ಆಗಿದೆ. ಆದ್ದರಿಂದ ಇಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ನ್ಯಾಯವನ್ನು ನಾವು ಪ್ರತಿಪಾದಿಸಬೇಕಾಗುತ್ತೆ. ನಮ್ಮ ಪಕ್ಷಗಾರರು ಏನು ಬಂದು ನಮಗೆ ಹೇಳ್ತಾರೆ ಅದು ಸತ್ಯ ಅಂತ ಭಾವಿಸಿಯೇ ನಾವು ನಮ್ಮ ಕರ್ತವ್ಯಗಳನ್ನು ನಾವು ಇಲ್ಲಿ ನಿಭಾಯಿಸಬೇಕಾಗತ್ತೆ. ಆದ್ದರಿಂದ ಸುಶಿಕ್ಷಿತವಾದಂತಹ ಹೆಣ್ಣು ಮಕ್ಕಳು ಏನು ಪ್ರೀತಿಪೂರ್ವಕವಾಗಿ ಕೊಡ್ತಾರೋ ಅದನ್ನು ಇಟ್ಟುಕೊಂಡು ಸಂಪಾದನೆಯನ್ನು ಮಾಡಿ ಕುಟುಂಬಕ್ಕೆ ಕಣ್ಣಾಗಿ ಗಂಡನಿಗೆ ಆಸರೆಯಾಗಿ ಜೀವನವನ್ನು ನಡೆಸಿದ್ದೇ ಆದಲ್ಲಿ ಸುಂದರ ಸುಖಮಯವಾದಂತಹ ಸಂಸಾರ ಜೀವನ ಇರುತ್ತೆ. ಅದನ್ನು ಬಿಟ್ಟು ನಾವು ಬೇಡದ್ದನ್ನು ಬಯಸಿದ್ದೇ ಆದಲ್ಲಿ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಂತ ಹೇಳಿ ಸುಮ್ಮನೆ ಏನೋ ಒಂದು ಸಾಧನೆ ಮಾಡಿಬಿಡ್ತೇನೆ ಅಂತ ಹೇಳಿ ಬೇಡದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಈ ಆಸ್ತಿ ತಗಾದೆಗಳನ್ನು ಮಾಡಿಕೊಂಡು ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂಬುವಂತಹ ಅಂಶವನ್ನು ಕೂಡ ಇಲ್ಲಿ ನಾನು ಹೇಳ್ತೇನೆ. ನೋಡಿ, ಇನ್ನೊಂದು ಮಾತು ನಾನು ಇಲ್ಲಿ ಹೇಳಲೇಬೇಕು. ಆಸ್ತಿ ಅಂತಸ್ತು ಚರಾಸ್ತಿ ಸ್ಥಿರಾಸ್ತಿ ಇದೆಲ್ಲವೂ ಕೂಡ ಅಚೇತನ ಅಂದರೆ ಏನು? ಚೇತನವಿಲ್ಲದ್ದು. ಅಂದರೆ ಸ್ವಯಂ ಇಚ್ಛಾ ಅದು ಚಲಿಸುವ ಶಕ್ತಿಯೇ ಇಲ್ಲ, ಅದಕ್ಕೆ ಅದರದೇ ಆದಂತಹ ಬೆಲೆಯೇ ಇಲ್ಲ, ಮಾನ್ಯತೆಯೇ ಇಲ್ಲ. ಅದನ್ನು ಬೇರೆಯವರು ಚೇತನ ಉಳ್ಳವರು ಅಂದರೆ ಚೈತನ್ಯ ಉಳ್ಳವರು ಜೀವಿಸುವವರು ಅದನ್ನು ಮುಟ್ಟಿ ಅದನ್ನು ಉಪಯೋಗಿಸಿದಾಗ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ. ಅದು ಚಿನ್ನ ಆಗಲಿ ಹಣ ಆಗಲಿ ಅಲ್ವಾ. ನೋಡಿ, ನೋಟು ಡಿಮಾನಿಟೈಸೇಷನ್ ಆಯಿತು, ಆದ ತಕ್ಷಣ ಆ ನೋಟು ಕಾಗದದ ಪೀಸ್ ಆಗೋಯಿತು ಅಲ್ವಾ. ಅದೇ ಥರದಲ್ಲಿ ಈ ಆಸ್ತಿಗಳೆಲ್ಲವೂ ಕೂಡ ನಿರ್ಜೀವವಾದದ್ದು. ಎಷ್ಟೇ ಆಸ್ತಿಗಳನ್ನು ನೀವು ಕೂಡಾಕಿಕೊಂಡ್ರೂ ಕೂಡ, ಸಂಪತ್ತನ್ನು ಕೂಡಾಕಿಕೊಂಡ್ರೂ ಕೂಡ ನಿಮ್ಮನ್ನು ಪ್ರೀತಿಸುವಂತಹ ಒಂದು ಹೃದಯ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಒಂದು ಹೃದಯ ಜೀವ ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಆ ಜೀವನ ನಿರರ್ಥಕ, ಅದು ಸಾಫಲ್ಯವನ್ನು ಹೊಂದೋದಿಲ್ಲ ಎಂಬುವಂತಹ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಆದಲ್ಲಿ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.